ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಜೀಪ್ ಡ್ರೈವ್ ಮಾಡಿದ್ವಿ. ಸೊ ಈ ಕಾರ್ ಬಗ್ಗೆ ಯಾವ ಥರ ಅಂತ ಪ್ರಿಪ್ರೇಷನ್ ನಾನು ರಿವ್ಯೂ ಕೊಡ್ತೀನಿ. ಸೊ ಮೊದಲಿಗೆ ಕೀ ಬಂದು ನಾರ್ಮಲಾಗಿ ಈ ಥರ ಇರ್ತದೆ. ಸೊ ಇದು ಬಂದು ಸೆನ್ಸರ್ ಕೀ ಆಗಿರುತ್ತೆ. ಲಾಕ್ ಎರಡು ಇದೆ. ಸೊ ಇದರಲ್ಲಿ ಸೇಮ್ ಆಟೋಮೆಟಿಕ್. ಸೊ ಇದು ಮಾಮೂಲಿ ಗೇರ್ ಇರುತ್ತೆ. ಇದರಲ್ಲಿ ಒಂದು ಬಟನ್ ಇರುತ್ತೆ, ಮುಂದುಗಡೆ ಪ್ರೆಸ್ ಮಾಡ್ಬೋದು. ಈ ಥರ ಜಸ್ಟು ಇಲ್ಲೊಂದು ಬಟನ್ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡಿ ಗೇರ್ ಹಾಕಬೇಕಾಗುತ್ತೆ. ಸೊ ಪಿ ಮತ್ತು ಆರ್ ರಿವರ್ಸು, ಎನ್ ನ್ಯೂಟ್ರಲ್ ಇರುತ್ತೆ, ಡಿ ಡ್ರೈವ್ ಇರುತ್ತೆ. ಹಾಗೆಲ್ಲ ಸೇಮ್ ಜಸ್ಟು ಈ ಕೀನ ಇಲ್ಲಿ ಇಟ್ಕೊಂಡು ಈ ಲೆಫ್ಟ್ ಸೈಡಲ್ಲಿ ಒಂದು ಬಟನ್ ಇರ್ತದೆ. ಸೊ ಇದನ್ನು ಟಚ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೇಯ್ನು ಗಾಡಿ ಇದು ಕ್ಲಚ್ ಆ್ಯಂಡ್ ಬ್ರೇಕು 2 in 1 ಆಟೋಮೆಟಿಕಲ್ಲಿ ಎರಡೇ ಬರೋದು. ಇದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡೆ ಅದು ಬಟನ್ನು ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುವಂಥದ್ದು. ಸೊ ಇದು ಪಾರ್ಕಿಂಗಲ್ಲಿರಬೇಕು ಗೇರು, ಡಿಯಲ್ಲಿದ್ದರೆ ಸ್ಟಾರ್ಟ್ ಆಗೋಲ್ಲ. ಸೊ ಎಕ್ಸ್ಲೇಟ್ರ್ ಐಡ್ಲಿಂಗ್ ಮಾಮೂಲಿ. ಸೊ ಈಗ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದೆ, ಗಾಡಿ ಸ್ಟಾರ್ಟ್ ಆಯಿತು. ಸೊ ಇವಾಗ ಆಲ್ರೆಡಿ ಪಾರ್ಕಿಂಗಲ್ಲಿದೆ ಗಾಡಿ. ಸೊ ನೀವಾಗ ಈ ಗೇರ್ನ ಶಿಫ್ಟ್ ಮಾಡಿದ್ರೆ ಇವಾಗ ರಿವರ್ಸ್ ಬಂತು, ಕ್ಯಾಮ್ರಾದಲ್ಲಿ ತೋರಿಸ್ತಿದೆ ರಿವರ್ಸು. ಸೊ ಇನ್ನು ಹೇಳಿದ್ರೆ ನ್ಯೂಟ್ಲ್ ಆಯಿತು, ಎನ್ನಿಗೆ ಬಂತು ನೋಡಿ, ಎನ್ ಬಂತು. ಸೊ ಡಿಗೆ ಹಾಕಿದ್ರಲ್ಲ ಫುಲ್ ಲಾಸ್ಟಲ್ಲಿ. ಸೊ ಡಿ ಹಾಕಿದ್ರೆ ಡಿ ಅಂತ ತೋರಿಸುತ್ತೆ. ನಾವು ಕ್ಲಚ್ ಬಿಟ್ಟರೆ ಮೂವ್ ಆಗುತ್ತೆ. ಇದು 2 in 1 ಆಟೋಮೆಟಿಕ್ ಮೂವ್ ಆಗುತ್ತೆ. ಸೊ ಇಲ್ಲಿ ಹ್ಯಾಂಡ್ ಬ್ರೇಕ್ ಇರ್ತದೆ, ಇದು ಹ್ಯಾಂಡ್ ಬ್ರೇಕ್. ಇದನ್ನು ರಿಲೀಸ್ ಮಾಡಿದ್ರೆ ಡೌನ್ ಆಗುತ್ತೆ. ಸೊ ಇದನ್ನು ಬಿಟ್ಟರೆ ಗಾಡಿ ನೋಡಿ ಇವಾಗ ಮೂವ್ ಆಗ್ತಾಯಿದೆ. ಹಿಂಗೆ ಬಿಟ್ಟರೆ ಸಾಕು, ಇದೇ ಕ್ರಚ್ಚು, ಇದೇ ಬ್ರೇಕು. ಸೊ ಆಟೋಮೆಟಿಕ್ ಗಾಡಿ ಮೂವ್ ಆಗುತ್ತೆ ನೋಡ್ರಿ, ಮೂವ್ ಆಗ್ತಾಯಿದೆ. ಸೊ ಇಷ್ಟೇ, ಇದು ಸಿಂಪಲ್, ಏನು ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಬಟ್ ಬೇರೆ ಕಾರ್ಗೂ ಈ ಕಾರ್ಗೂ ವ್ಯತ್ಯಾಸ ಏನಂತ ಅಂದರೆ ಸ್ವಲ್ಪ ಡ್ರೈವಿಂಗು ಒಂದು ಸ್ವಲ್ಪ ಹೆವಿ ಕಂಫರ್ಟಬಲ್ ಅನ್ನಿಸ್ತು. ಸೊ ಇವಾಗ ಪಾರ್ಕಿಂಗ್ ಆಗ್ತೆ. ಮತ್ತು ಇದರಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಒಂಥರ ಫೀಲ್ ಬೇರೆ ಅನ್ನಿಸ್ತು ಡ್ರೈವಿಂಗಲ್ಲಿ ನನಗೇನೋ. ಇಷ್ಟು ಗಾಡಿಗಳು ಓಡಿಸಿ ನಾನು, ಆಮೇಲೆ ಐಡ್ಲಿಂಗ್ ಎಕ್ಸ್ಲೇಟ್ರ್ ಒಂಥರ ಡಿಫ್ರೆಂಟು. ಒಂದೊಂದು ಗಾಡಿಗಳು ಎಕ್ಸ್ಲೇಟ್ರ್ ಪ್ರೆಸರಾಗಿ ಇಟ್ಕೋಬೇಕು. ಭಾಳ ಸ್ಮೂತ್ ಇದೆ ಈ ಗಾಡಿ ಜೀಪು. ಮತ್ತು ಮಾಮೂಲಿ ಏನೆಲ್ಲ ನಿಮಗೆ ಆಟೋ, AC ಎಲ್ಲ ಆಟೋಮೆಟಿಕ್ ಸೇಮ್ ಇರ್ತದೆ, ಅದರಲ್ಲೇನು ಬೇರೆ ಚೇಂಜಸ್ ಇರೋಲ್ಲ. ಸೊ ಡಿಸ್ಪ್ಲೇಲಿ ನೀವು ಇದು ಕನೆಕ್ಟ್ ಮಾಡ್ಬೋದು, ಬ್ಲೂಟೂತು, ಆಟೋ, ಆ್ಯಪಲ್ ಕೇರ್ ಪ್ಲೇ ಡಿವೈಸ್ ಅಂತ ಇದೆ. ಸೊ ಅದು ಆಟೋಮೆಟಿಕ್ ನಾವು ಡಿವೈಸ್ ಕನೆಕ್ಟ್ ಮಾಡಿಕೊಂಡ್ರೆ ಅದರಲ್ಲೇ ಚಾರ್ಜ್ ಆಗುತ್ತೆ. ಮತ್ತು ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು, ಮತ್ತು ಮ್ಯಾಪ್ಸ್ ಬರುತ್ತೆ. ಸೊ ಎಲ್ಲದೂ ಇದರಲ್ಲೇ ಕನೆಕ್ಟಿವಿಟಿ ಇದೆ, ತುಂಬ ಚೆನ್ನಾಗಿದೆ. ಸೊ ನಾನು ಜೀಪ್ ಕಾರ್ನ ಡ್ರೈವ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಇವಾಗ ಡ್ರೈವ್ ಮಾಡಿದ್ದು. ಓಕೆ, ತುಂಬ ಚೆನ್ನಾಗಿದೆ. ಸೊ ಆಟೋಮೆಟಿಕ್ ಗೇರ್ ಗಾಡಿಗಿಂತ ಕಂಫರ್ಟಬಲು, ಮಾಡಬೇಕಷ್ಟೆ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ. ಧನ್ಯವಾದ.